ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಯಲಹಂಕ ನಿವಾಸಿಗಳಿಗೆ ಪ್ರಾಣ ಸಂಕಟವಾದ ರಾಜಕಾಲುವೆ. ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತ. ಎಲ್ಲೆಲ್ಲೂ ನೀರು ತುಂಬಿ ಅವಾಂತರ, ನಿವಾಸಿಗಳ ಪರದಾಟ. ಕೋಟೆನಾಡಲ್ಲಿ ವರುಣನ ಅಬ್ಬರಕ್ಕೆ ತುಂಬಿ ಹರಿದ ಹಳ್ಳ ಕೊಳ್ಳ. ಹೊಸದುರ್ಗ ತಾಲೂಕಿನ ರೈತರ ಜಮೀನಿಗೆ ಮಳೆ ನೀರಿನ ಲಗ್ಗೆ. ಮಳೆ ಅಬ್ಬರಕ್ಕೆ ಹನುಮನಕಟ್ಟೆ ಚಿಕ್ಕಜಾಜೂರು ಸಂಪರ್ಕ ಬಂದ್. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ಅವಾಂತರ. ಮನೆಯ ಕಾಂಪೌಂಡ್ ಕುಸಿದು 4 ಬೈಕ್ಗಳು ಜಖಂ. ಹಳೆ ಕಾಂಪೌಂಡ್ ಮಾಡದ ನಗರಸಭೆ ವಿರುದ್ಧ ಸ್ಥಳೀಯರ ಆಕ್ರೋಶ. ಬೆಂಗಳೂರಲ್ಲಿ ಮುಂದುವರಿದ ವರುಣನ ಆರ್ಭಟ. ಮುಂದಿನ 4 ದಿನಗಳ ಕಾಲ ಅಬ್ಬರಿಸೋ ಮುನ್ಸೂಚನೆ. ಮಳೆ ಅಲರ್ಟ್ ಘೋಷಣೆ ಮಾಡಿದ ಹವಾಮಾನ ಇಲಾಖೆ. ಮುಂಗಾರು ಮಳೆ ಅಬ್ಬರಕ್ಕೆ ದಾವಣಗೆರೆಯಲ್ಲಿ ಅನಾಹುತ. ರಿಂಗ್ ರಸ್ತೆ ನಿರ್ಮಾಣ ಹಿನ್ನೆಲೆ 400 ಕುಟುಂಬಗಳ ಸ್ಥಳಾಂತರ. ಭಾರೀ ಗಾಳಿ ಮಳೆಗೆ ದಿಕ್ಕಾಪಾಲಾದ ಶೆಡ್ಗಳು. ದಾವಣಗೆರೆ ರಾಮಕೃಷ್ಣ ಹೆಗಡೆ ನಗರದಲ್ಲಿ ಜನರ ಪರದಾಟ. ಬೇಸಿಗೆ ರಜೆ ಹಿನ್ನೆಲೆ ಕಾಪು, ಮಲ್ಪೆ, ಮರವಂತೆ ಬೀಚ್ಗಳತ್ತ ಜನರ ದಂಡು. ಇನ್ಮುಂದೆ ಪ್ರವಾಸಿಗರ ಮಸ್ತಿಗೆ ಬೀಳಲಿದೆ ಬ್ರೇಕ್. ಮಳೆಯ ಮುನ್ಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲಾಡಳಿತದಿಂದ ನಿರ್ಬಂಧ. ಕಾವೇರಿ ಕೊಳ್ಳದಲ್ಲಿ ಮಳೆ ಆಗ್ತಾ ಇದ್ರೂ ಹೆಚ್ಚುತ್ತಾ ಇಲ್ಲ ಒಳಹರಿವು. ಕಬಿನಿ ಜಲಾಶಯಕ್ಕೆ ಹರಿದು ಬಂದಿರೋದು ಕೇವಲ 100 ಕ್ಯೂಸೆಕ್ಸ್. ಇದೇ ಸ್ಥಿತಿ ಮುಂದುವರೆದರೆ ತಿಂಗಳಾಂತ್ಯಕ್ಕೆ ಕುಡಿಯುವ ನೀರಿಗೆ ತತ್ವಾರ. ದೇವರಾಜೇಗೌಡ ನನ್ನ ಹೆಸರು ಬಳಕೆ ಮಾಡಿದ್ದಾನೆ. 100 ಕೋಟಿ ರೂಪಾಯಿಗಳ ವಿಚಾರ ಪ್ರಸ್ತಾಪ ಮಾಡಿದ್ದಾನೆ. ತನಿಖೆ ದಿಕ್ಕನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಅಂತ ಶಿವರಾಮೇಗೌಡ ಆರೋಪ. ನಂದು ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ಅಂತ ಸ್ಪಷ್ಟನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ. ಎಸ್ಐಟಿ ಮನವಿ ಪುರಸ್ಕರಿಸಿ 42ನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಾರೆಂಟ್. ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರು ನೋ ಯೂಸ್. ವಿದೇಶದಲ್ಲಿದ್ದಾಗ ಈ ವಾರೆಂಟ್ ಮೇಲೆ ಬಂಧಿಸಲು ಸಾಧ್ಯ ಇಲ್ಲ. ಚಾರ್ಜ್ ಶೀಟ್ ಆದ್ರೆ ಅಷ್ಟೇ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಸಾಧ್ಯ. ಈವರೆಗೂ ಪತ್ತೆಯಾಗದ ಪ್ರಜ್ವಲ್ ರೇವಣ್ಣ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಲು ಎಸ್ಐಟಿ ಪ್ಲಾನ್. ಈಗಾಗಲೇ ಪ್ರಜ್ವಲ್ ವಿದೇಶಿ ಖಾತೆಗೆ ಲಕ್ಷ ಹಣ ವರ್ಗಾವಣೆ. ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಾಯ್ತಾ ತನಿಖೆ. ಪ್ರಜ್ವಲ್ ರನ್ನ ರಾಜ್ಯಕ್ಕೆ ಕರೆಸುವ ಬಗ್ಗೆ ಗೌಡರ ಕುಟುಂಬದಲ್ಲಿ ಚರ್ಚೆ. ಸರೆಂಡರ್ ಮಾಡಿಸಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ ಅನ್ನೋ ಚರ್ಚೆ ಬಗ್ಗೆ ಡಿಸ್ಕಸ್ ಮಾಡಿರೋ ರೇವಣ್ಣ. ಯಾರ ಸಂಪರ್ಕಕ್ಕೂ ಸಿಗದ ಪ್ರಜ್ವಲ್ ನಡೆಯಿಂದ ತಲೆನೋವು. ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ತನಿಖೆ ವೇಳೆ ಸಿಕ್ತು ಮಹತ್ವದ ಸುಳಿವು. ಆರೋಪಿಗಳಾದ ಪುಟ್ಟರಾಜು, ಕಾರ್ತಿಕ್, ನವೀನ್ ಗೌಡ ಒಂದೇ ಕಡೆ ಇರೋದು ಪತ್ತೆ. ನೆಟ್ವರ್ಕ್ ಲೊಕೇಶನ್ ಪರಿಶೀಲನೆ ವೇಳೆ ಹೊಳೆನರಸೀಪುರದಲ್ಲಿರೋ ಬಗ್ಗೆ ಮಾಹಿತಿ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸೈಲೆಂಟ್ ಆಗಿರುವಂತೆ ಒಕ್ಕಲಿಗ ನಾಯಕರಿಂದ ಡಿಕೆಶಿಗೆ ಮನವಿ. ಯಾವುದೇ ಹೇಳಿಕೆ ನೀಡದೆ ತಾವು ಮೌನವಾಗಿರಬೇಕು. ಅಭಿವೃದ್ಧಿ, ಮಳೆ ವಿಚಾರದಲ್ಲಿ ಮುತುವರ್ಜಿ ವಹಿಸಿ ಅಂತ ಡಿಕೆಶಿ ಸಲಹೆ. ನಾಳೆಯೇ ರಾಜ್ಯ ಸರ್ಕಾರಕ್ಕೆ ಚೊಚ್ಚಲ ವರ್ಷ. ಕಾಂಗ್ರೆಸ್ ವೈಫಲ್ಯದ ವಿರುದ್ಧ ಮುಗಿಬೀಳಲು ಬಿಜೆಪಿ ತಂತ್ರ. ಚಾರ್ಜ್ ಶೀಟ್ ಬಿಡುಗಡೆ ಮಾಡೋದಕ್ಕೂ ಸಜ್ಜಾದ ಕಮಲ ಪಡೆ. ಅಮ್ಮ ಚಂದ್ರಕಾಂತ್ ಎಷ್ಟು ಒಳ್ಳೆಯ ಫ್ರೆಂಡ್ಸ್ ಅಂತ ನಮಗೆ ಗೊತ್ತು. ಚಂದ್ರಕಾಂತ್ ಸಾವು ನಮಗೂ ಶಾಕ್ ಆಗಿದೆ. ಅವರಿಬ್ಬರಿಗೆ ಸಂಬಂಧವಿತ್ತು ಎಂಬ ಆರೋಪಕ್ಕೆ ಪವಿತ್ರ ಪುತ್ರ ಪ್ರಜ್ವಲ್ ಬೇಸರ. ಬೆಂಗಳೂರಲ್ಲಿ ಜೋಡಿಯೊಂದರಿಂದ ಡೆಡ್ಲಿ ಬೈಕ್ ರೈಡಿಂಗ್. ಯುವತಿಯನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಯುವಕನ ಜಾಲಿ ರೈಡ್. ಏರ್ಪೋರ್ಟ್ ರಸ್ತೆಯ ಯಲಹಂಕ ಫ್ಲೈಓವರ್ ಮೇಲೆ ಹುಚ್ಚಾಟ. ಸರ್ಜಾಪುರದಲ್ಲಿ 15 ವರ್ಷದ ಬಾಲಕನ ಕೊಲೆಗೆ ಸಿಕ್ತು ಟ್ವಿಸ್ಟ್. ತಮ್ಮನನ್ನೇ ಕೊಲೆಗೈದ ಪಾಪಿ ಅಣ್ಣ ಅಂದರ್. ಆನ್ಲೈನ್ ಗೇಮ್ ಆಡಲು ಮೊಬೈಲ್ ನೀಡಿಲ್ಲ ಅಂತ ಕೊಲೆ. ಗದಗಿನ ಭೈರನಹಟ್ಟಿ ಬಳಿ ಭೀಕರ ಸರಣಿ ಅಪಘಾತ. ಎರ್ಟಿಗಾ ಕಾರ್ಗೆ ಬುಲೆರೋ ಪಿಕಪ್ ವಾಹನ ಡಿಕ್ಕಿ.
ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಬಚಾವ್. ರಾಯಚೂರಲ್ಲಿ ಐಪಿಎಲ್ ಬೆಟ್ಟಿಂಗ್ಗೆ ಯುವಕ ಬಲಿ, ಸೋತ ಹಣ ಪಾವತಿಸಲಾಗದೆ ಕಿರುಕುಳಕ್ಕೆ ಒಳಗಾಗಿ 29 ವರ್ಷದ ಮುದಿಬಸವ ಆತ್ಮಹತ್ಯೆ. ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚೆನ್ನೈ ವಿರುದ್ಧ ಆರ್ಸಿಬಿ ಗೆಲುವಿನ ಬೆನ್ನಲ್ಲೇ ಅಶ್ವಿನಿ ಪುನೀತ್ ಫೋಟೋ ಮತ್ತೆ ವೈರಲ್. ಅದೃಷ್ಟ ತಂದ ಹೆಣ್ಣು ಅಂತ ಅಪ್ಪು ಪತ್ನಿ ಫೋಟೋ ಹಾಕಿ ಪೋಸ್ಟ್, ಸೋತಾಗ ಹೀಯಾಳಿಸಿದವರಿಗೆ ತಿರುಗೇಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.